Hello everyone, welcome back to my YouTube channel. ನಾನಿವತ್ತು ನನ್ನ ಲುಕ್ನ ನೋಡ್ಬೋದು ಹೇಗೆ ರೆಡಿ ಆಗಿದ್ದೀನಿ ಅಂತ. ಸೊ ಇದು ನನ್ನ ಔಟ್ಫಿಟ್ ಇವತ್ತು. ಈ ಲುಕ್ನ ನೋಡ್ತಾ ಇದ್ದರೆ ನಾನೊಂದು ಸ್ಕೂಲ್ ಹುಡುಗಿ ಥರ ಏನಾದರೂ ಕಾಣಿಸ್ತಿದ್ದೀನಾ? ಬಟ್ ಇವತ್ತು ನಾನು ನನ್ನ ಕಾಲೇಜ್ ಟೈಮ್ ಮೆಮೊರೀಸ್ನೆಲ್ಲ ನೆನೆಸ್ಕೊಂಡು ಕಾಲೇಜಲ್ಲಿರುವಾಗ ನಾನು ಹೇಗೆ ರೆಡಿಯಾಗಿ ಹೋಗ್ತಿದ್ದೆ. ಕ್ವಿಕ್ಕಾಗಿ ಬೆಳಗ್ಗೆ ಟೈಮ್ ಇರೋಲ್ಲ, ಕ್ವಿಕ್ಕಾಗಿ ಆಚೆ ಹೋಗಬೇಕು ಅಂತಂದರೆ ನೋ ಮೇಕಪ್, ತುಂಬ ಜಾಸ್ತಿ ಮೇಕಪ್ ಕಾಣಿಸ್ತಿದೆ, ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿದ್ದಾರಪ್ಪ ಅನ್ನೋ ಥರ ಒಂದು ಮೇಕಪ್ ಲುಕ್ನ ಇವತ್ತು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಟೈಮ್ ವೇಸ್ಟ್ ಮಾಡ್ದೇ ನನ್ನ ಸ್ವಲ್ಪ ಸಣ್ಣ ಸಣ್ಣ ಸ್ಟೋರೀಸ್ ಜೊತೆಲಿ ಇವತ್ತಿನ ಮೇಕಪ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾನು ಬೇಸ್ ಆ್ಯಂಡ್ ಇದು ಮಾಯ್ಶ್ಚರೈಸರ್ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಗಳನ್ನೇ ಯೂಸ್ ಮಾಡಬೇಕಂತ ಇಲ್ಲ. ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆ, ನೀವು ಯಾವುದು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀರ ಅದನ್ನೇ ಯೂಸ್ ಮಾಡಿ. ನಾನು ಆಲ್ರೆಡಿ ಸ್ಕಿನ್ ಕೇರ್ ಎಲ್ಲ ಮಾಡಿ ಮುಗ್ದಿದೆ. ಸೊ ಇವಾಗ ನಾನು ಬೇಸಾಗಿ ಅಂಡರ್ ಮೇಕಪ್ ಬೇಸ್ ಅಂತಲೇ ಹೇಳ್ತಾರೆ, ಇದನ್ನು ಯೂಸ್ ಮಾಡಿದ್ದೀನಿ. ಸನ್ಸ್ಕ್ರೀನ್ ಏನು ಯೂಸ್ ಮಾಡಿಲ್ಲ ಅಂತಂದರೂ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಸಾಕು. ಸೊ ಒಂದು ಬೇಸ್, ಪ್ರೈಮರ್, ಎನಿಥಿಂಗ್ ಒಂದು ಯಾವುದಾದ್ರೂ ಯೂಸ್ ಮಾಡಿದ್ರೆ ಸಾಕು. ಆ್ಯಂಡ್ ನನ್ನ ಹತ್ರ ಇವಾಗ ನಾನು ಡೈಲಿ ಯೂಸ್ ಮಾಡೋದು ಇದು 3 ಫೌಂಡೇಶನ್, ಒಂದು ಫೇಸಸ್ ಕೆನಡಾ, ಇನ್ನೊಂದು ಕ್ಲಿನಿಕ್ ಅಂತ ಇನ್ನೊಂದು ಸಮ್ BB ಕ್ರೀಮ್. ಸೊ ಇದು 3ರಲ್ಲಿ ನಾನು ಯಾವುದಾದ್ರೂ ಒಂದು ಯೂಸ್ ಮಾಡ್ತೀನಿ. ಸೊ ನಾನು ಎವ್ರಿ ಡೇ ಲುಕ್ಗೆ ಡೈಲಿ ಹೈ ಕವರೇಜ್ ಫೌಂಡೇಶನ್ಸ್ನ ಯೂಸ್ ಮಾಡೋದು ಒಳ್ಳೆಯದಲ್ಲ ಅಂತ ನನಗನ್ಸುತ್ತೆ. ಸಿಂಪಲಾಗಿ ಎಷ್ಟು ಮಿನಿಮಲ್ಲಾಗಿ ಮೇಕಪ್ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ದಿಸ್ ಈಸ್ ಕೈಂಡ್ ಆಫ್ ನೋ ಮೇಕಪ್ ಲುಕ್ ಅಂತಲೇ ಹೇಳ್ಬೋದು. ನನ್ನ ಫೇವ್ರೇಟ್. ಯಾವಾಗಾದರೂ ಆಚೆ ಹೋಗಬೇಕು, ಜಿಮ್ಗೆ ಹೋಗಬೇಕು ಆ್ಯಂಡ್ ಕಾಲೇಜ್ ಟೈಮ್ನಲ್ಲಿ ಯಾವಾಗಲೂ ಮಾಡುವಂಥ ಮೈ ಗೋ ಟು ಲುಕ್ ತುಂಬ ಕಡಿಮೆ. ನಿಮಗೆ ಗೊತ್ತೇ ಆಗಲಿಲ್ಲ ನಾನು ಎಷ್ಟು ಯೂಸ್ ಮಾಡಿದೆ ಅಂತ. ಸೊ ಎಷ್ಟಾಗುತ್ತೆ ಅಷ್ಟು, ಜಸ್ಟ್ ಪೀನಟ್ ಸೈಜ್. ನಾನು ಹ್ಯಾಂಡಲ್ಲೇ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಿರಬೇಕು. ಬ್ರಷಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ಯಾವಾಗಲೂ ಹೈಜೀನ್ ಮೇಂಟೈನ್ ಮಾಡಬೇಕು, ಕ್ಲೀನ್ ಮಾಡಿ ವಾಶ್ ಮಾಡಿ ಇಡ್ತಾ ಇರಬೇಕು. ಹಾಗಾದರೆ ಮಾತ್ರ ಬ್ರಷ್ ಯೂಸ್ ಮಾಡೋದು, ಸ್ಪಾಂಜ್ ಯೂಸ್ ಮಾಡೋದು ಬೆಟರ್. ಇಲ್ಲ ಅಂತಂದರೆ ದೇವ್ರು ಕೊಟ್ಟಿರೋ ಕೈಗಳು ಕ್ಲೀನಾಗಿದ್ದರೆ ಸಾಕು. ಸೊ ಈ ಥರ ಬ್ಲೆಂಡ್ ಮಾಡ್ತೀನಿ. ಫಸ್ಟ್ ಲೇಯರ್ನ ಈ ಥರ ಹೀಗೆ ಸ್ವೈಪ್ ಮಾಡಿ ಈ ಥರ ಅಪ್ಲೈ ಮಾಡ್ಬೋದು. ಪೋರ್ಸ್ ಎಲ್ಲ ಬ್ಲರ್ ಆಗುತ್ತೆ, ಕವರ್ ಆಗುತ್ತೆ. ಸೆಕೆಂಡ್ ಲೇಯರ್ ಅಪ್ಲೈ ಮಾಡಬೇಕಾದ್ರೆ ಈ ಥರ ಟ್ಯಾಪ್ ಮಾಡಿ ಅಪ್ಲೈ ಮಾಡಿದ್ರೆ ಫೌಂಡೇಶನ್ ಅಥವಾ ಕ್ರೀಮ್ ನ್ಯಾಚುರಲ್ ಆಗಿ ಕೂತ್ಕೊಳ್ಳುತ್ತೆ, ನನಗೆ ಗೊತ್ತಿರೋ ಹಾಗೆ. ಬಿಕಾಸ್ ಅದು ಫೌಂಡೇಶನ್ ಹಚ್ಚೋಕೆ ಮುಂಚೆ ಆ ಥರ ಕಾಣಿಸ್ತಿರಲ್ಲ, ಹಚ್ಚಾದಮೇಲೆ ಪೋರ್ಸು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಒಂದು ಥಿನ್ ಲೇಯರ್ನ ಹಚ್ಕೊಂಡಾದಮೇಲೆ ಎಲ್ಲೆಲ್ಲಿ ನಮಗೆ ಎಕ್ಸ್ಟ್ರಾ ಬೇಕು, ಮಾರ್ಕ್ ಇದೆ, ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಇಲ್ಲಿ ಮಾರ್ಕ್ ಇದೆ, ಆ್ಯಕ್ನೆ ಮಾರ್ಕ್ ಇದೆ, ಎಲ್ಲಿ ಬೇಕೋ ಅಲ್ಲಿ ಮಾತ್ರನೇ ಹಚ್ಚಬೇಕು. ಪೂರ್ತಿ ಫೇಸ್ ಹಚ್ಚಿದ್ರೆ ತುಂಬ ಜಾಸ್ತಿ ಕಾಣಿಸುತ್ತೆ, ಮೇಕಪ್ ಮಾಡಿರೋ ಥರ ಅನಿಸುತ್ತೆ. ಸೊ ಇದೊಂದು ಟೆಕ್ನಿಕ್. ಫಸ್ಟು ಒಂದು ಲೇಯರ್ನ ಎಲ್ಲ ಕಡೆ ಈವನ್ನಾಗಿ ಹಚ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ಈ ಥರ ಲೈಟಾಗಿ ಹಚ್ಕೋಬೇಕು. ಅದಾದಮೇಲೆ ಅದನ್ನು ಮಾತ್ರ ಆ ಜಾಗದಲ್ಲಿ ಮಾತ್ರ ಬ್ಲೆಂಡ್ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ತುಂಬ ಜಾಸ್ತಿ ಪ್ರಾಡಕ್ಟು ಯೂಸ್ ಆಗೋಲ್ಲ. ಪ್ರಾಡಕ್ಟ್ಗಿಂತ ಹೆಚ್ಚಾಗಿ ಮೇಕಪ್ ಮಾಡಿರೋ ಥರ ಕಾಣಿಸಲ್ಲ. ಕಾಲೇಜಲ್ಲಿರ್ಬೋದು ಅಥವಾ ಜಿಮ್ಮಲ್ಲಿರ್ಬೋದು, ಅಲ್ಲೆಲ್ಲ ಅಷ್ಟೊಂದು ಮೇಕಪ್ ಹಚ್ಕೊಂಡೋದ್ರೆ ಚೆನ್ನಾಗಿರಲ್ಲ. ಬಟ್ ಏನಂತಂದರೆ ಒಂದು ರಿಫ್ರೆಶ್ಡ್ ಫ್ರೆಶ್ ಕ್ಲೀನ್ ಲುಕ್ ಕಾಣಿಸ್ಬೇಕು. ಹಾಗೆ ಎದ್ಬಿಟ್ಟು ಹೋಗಿರೋ ಥರ ಇರಬಾರ್ದಲ್ವ, ಅದಕ್ಕೆ. ಕಾಲೇಜಲ್ಲಿ, ಸ್ಕೂಲ್ಸಲ್ಲಿ ನಾನು ಸ್ಕೂಲ್ ಮಕ್ಕಳಿಗೆಲ್ಲ ಮೇಕಪ್ ಮಾಡಿ ಅಂತ ಹೇಳಲ್ಲ. ಕಾಲೇಜಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂತ ಇರುತ್ತೆ ಅಲ್ವಾ. ಕಾನ್ಫಿಡೆನ್ಸ್ ಇರಬೇಕು. ಅಂದರೆ ಹೆಂಗೆಂಗೋ ಇದ್ದೀವಿ ಅಂತ ನಮಗೆ ಫೀಲ್ ಇದ್ದರೆ ಒಳಗಡೆ
ಅದು ಆಲ್ರೆಡಿ ನಮ್ಮನ್ನ ಸ್ವಲ್ಪ ಹಿಂದೆ ಹಾಕ್ಬಿಡುತ್ತೆ ನೋಡಿ. ಸ್ವಲ್ಪ ಬೆಟರ್ ಆಗಿದ್ದರೆ ದಟ್ಸ್ ಹೌ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತಾ ಇದ್ದೀನಿ, ಬಿಕಾಸ್ ಮಿರರ್ ದೂರದಲ್ಲಿದೆ. ಆದರೆ ಯೂಶ್ವಲಿ ಬೇಗ 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 ಮಾಡಿಕೊಂಡು ಹೋಗ್ಬಿಡ್ತೀನಿ. ಸೊ ಓನ್ಲಿ ನಮಗೆ ಎಲ್ಲಿ ನೀಡಿದೆ ಅಲ್ಲಿ ಮಾತ್ರ ಕವರ್ ಮಾಡಬೇಕು. ಫಸ್ಟ್ ಒಂದು ಲೇಯರ್ ಎಲ್ಲ ಕಡೆ ಮಾಡಿರ್ತೀವಲ್ಲ ಅಷ್ಟೇ ಸಾಕು. ಸೊ ಫೌಂಡೇಶನ್ ಆಗೋಯ್ತು, ಇಷ್ಟೇ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಸ್ಕಿನ್ ಶೇಡ್ಗೆ ಮ್ಯಾಚ್ ಆಗುವಂತಹ ಫೌಂಡೇಶನ್ನೇ ಇರಬೇಕು. ಆ್ಯಂಡ್ ಫುಲ್ ಕವರೇಜ್ ಫೌಂಡೇಶನ್ ಎಲ್ಲ ಎವ್ರಿ ಡೇ ಲುಕ್ಗೆ ಬೇಡ. ಸ್ವಲ್ಪ ಸ್ವಲ್ಪ ವಿಸಿಬಲ್ ಇದೆ ಮಾರ್ಕ್ಸ್ ಎಲ್ಲ ಅಂತಂದರೂ ದಟ್ಸ್ ಓಕೆ. ನ್ಯಾಚುರಲ್ ಆಗಿದ್ರೇ ಚೆನ್ನಾಗಿ ಸ್ವಲ್ಪ ಕಾಣಿಸ್ಬೇಕು, ಏನು ಫ್ಲಾಸ್ ಎಲ್ಲ ಸ್ವಲ್ಪ ಕಾಣಿಸ್ಬೇಕು, ಆವಾಗಲೇ ನ್ಯಾಚುರಲ್ ಆಗಿ ಕಾಣಿಸೋದು ಲುಕ್. ಸೊ ಇದು ಮೇಬಿಲಿನ್ ಸೆಟ್ಟಿಂಗ್ ಪೌಡರ್. ಯಾರ್ದು ಆಯಿಲಿ ಫೇಸ್ ಇದೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೆಟ್ಟಿಂಗ್ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ ಆಯಿಲಿ ಫೇಸ್ ಇರೋರಿಗೆ. ಸೊ ತುಂಬ ಆಯಿಲಿ ಆಗುತ್ತೆ, ಸ್ವೆಟ್ ಆಗ್ತೀರಾ ಅಂತ ಅನ್ನೋರು, ಓಲ್ ಡೇ ಚೆನ್ನಾಗಿರಬೇಕು ಅಂತಂದರೆ ಆಫ್ಟರ್ನೂನ್ ಬ್ರೇಕ್ ಟೈಮ್ಗೆ ವಾಶ್ರೂಮ್ಗೆ ಹೋಗೋದೇ ಟಚಪ್ ಮಾಡೋಕ್ಕೆ ಅಲ್ವಾ ಕಾಲೇಜಲ್ಲಿದ್ದಾಗ. ಸೊ ಅವಾಗ ನನಗೆ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ ಮೇಕಪ್ ಮಾಡ್ಕೊಳ್ಳೋಕ್ಕೆ, ಬಟ್ ಸ್ಟಿಲ್ ಇಷ್ಟಂತೂ ಮಾಡ್ಕೊತಿದ್ದೆ. ಬಟ್ ಸೆಟ್ಟಿಂಗ್ ಪೌಡರ್ ಎಲ್ಲ ಗೊತ್ತಿರಲಿಲ್ಲ, ಹೇಗೆ ಲಾಕ್ ಮಾಡೋದು ಲುಕ್ನ ಅಂತ. ಒಂದು ಸತಿ ಆಫ್ಟರ್ನೂನ್ ಫೇಸ್ ವಾಶ್ ಮಾಡಿ ಮತ್ತು ಏನಾದರೂ ಕ್ರೀಮ್, ಲಿಪ್ಸ್ಟಿಕ್, ಕಾಜಲ್. ಸೊ ಕಾಲೇಜ್ ವಾಶ್ರೂಮ್ಗೆ ಹೋದರೆ ಗೊತ್ತಾಗುತ್ತೆ ಹುಡುಗೀರು ಏನೇನು ಮಾಡ್ತಾ ಇರ್ತೀವಿ. ವಾಶ್ರೂಮ್ಗೆ ಹೋಗೋದೇನಕ್ಕೆ, ಬಟ್ ಅಲ್ಲಿ ಟೈಮ್ ಪಾಸ್ ಮಾಡೋದೇನಕ್ಕೆ ಗೊತ್ತಾಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವಂತೂ ವಾಶ್ರೂಮಲ್ಲೇ ಇರ್ತಿದ್ವಿ. ಕೆಲವೊಂದು ಕ್ಲಾಸಿಗೆಲ್ಲ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ವಾಶ್ರೂಮಲ್ಲೇ ಇಡೀ ದಿನ ಕಳೀತಿದ್ವಿ. ಇನ್ ಕೇಸ್ ಏನಾದರೂ ಅಸೈನ್ಮೆಂಟ್ಸ್ ಮಾಡಿಲ್ಲ ಅಂತಂದರೆ ಅವಾಗೆಲ್ಲ ಕ್ಲಾಸ್ಗೆ ಹೋಗಿ ಬೈಸ್ಕೊಳ್ಳೋದು ಯಾರು ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಿದ್ವಿ. ಸೊ ಈ ಮೆಬಿಲಿನ್ ಏನಂದರೆ ಸೆಟ್ಟಿಂಗ್ ಪೌಡರ್ ತುಂಬ ಅಫೋರ್ಡಬಲ್. ಸೊ ಇನ್ನೂ ಯಾರಾದರೂ ಸೆಟ್ಟಿಂಗ್ ಪೌಡರ್ ನೀವು ಪರ್ಚೇಸ್ ಮಾಡಿಲ್ಲ ಅಂತಂದರೆ ಆಯಿಲಿ ಫೇಸ್ ಅವರು ಪ್ಲೀಸ್ ಬೈ ಮಾಡಿ ಸೆಟ್ಟಿಂಗ್ ಪೌಡರ್ನ. ನಿಮಗೆ ಆಯಿಲಿ ಸ್ವೆಟ್ ತುಂಬ ಆಗುತ್ತೆ ಅಂತಂದರೆ ಸೆಟ್ಟಿಂಗ್ ಪೌಡರ್ ಈಸ್ ಲೈಫ್ ಸೇವರ್. ನನಗೆ ವಿಡಿಯೋ ಮಾಡಿಕೊಂಡು ಮೇಕಪ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ, ಬಟ್ ದಟ್ ಸೆಟ್. ಒಂದು ಸತಿ ಸೆಟ್ಟಿಂಗ್ ಪೌಡರ್ ಹಾಕಿಬಿಟ್ರೆ ಆಲ್ ಸೆಟ್. ದಿಸ್ ಬಾಡಿ ಶಾಪಲ್ಲಿ ತೊಗೊಂಡಿರೋ ಅಂತಹ ಬ್ಲಷ್ ಆ್ಯಂಡ್ ಆಲ್ಸೋ ಹೈಲೈಟರ್ ಆ್ಯಂಡ್ ಆಲ್ಸೋ ಕಾಂಟೋರ್. ಸೊ ಈ ಥರದ್ದು ಒಂದು ಪ್ಯಾಲೆಟ್ ಇದ್ದರೆ ಸಾಕು. ಸ್ವಿಸ್ ಬ್ಯೂಟಿ ಅಂತ ಬರುತ್ತಲ್ಲ ಆ ಬ್ರ್ಯಾಂಡಲ್ಲೂ ಮೇ ಬಿ ಇದು ಅವೈಲೇಬಲ್ ಇದೆ ಅಂತ ಅನಿಸುತ್ತೆ. ಇದು ಬಾಡಿ ಶಾಪಿಂದ ತೊಗೊಂಡಿದ್ದು ನಾನು. ಸೊ ಫಸ್ಟು 3 ಈ ಶೇಡ್ಸ್ ಇದೆ ಅಲ್ಲ, ಮೇಲ್ಗಡೆ 3 ಅದನ್ನು ತೊಗೊಳ್ತೀನಿ, ಲೈಟ್ ಶೇಡ್ಸು. ಅದನ್ನು ಇಲ್ಲಿ ಹಾಕ್ತೀನಿ. ಇದು ಹೆಂಗೆ ಅಂತಂದರೆ ನೀವು ಹಾಕಿರೋದು ಏನೂ ಕಾಣಿಸೋದೇ ಇಲ್ಲ, ನೋಡ್ಬೋದು, ಏನೂ ಕಾಣಿಸಲ್ಲ. ನಿಮಗೆ ಗೊತ್ತಿರುತ್ತೆ ಅಷ್ಟೇ ಹಾಕಿದ್ದೀರಾ ಅಂತ. ಸೊ ಏನೂ ಕಾಣಿಸಲ್ಲ. ಆದರೂ ಕೂಡ ಲೈಟ್ ಬೀಳತ್ತಲ್ಲ ಆವಾಗ ಒಂದು ಗ್ಲೋ ಕಾಣಿಸುತ್ತೆ. ಐ ಆಮ್ ನಾಟ್ ಶೋರ್ ನಿಮಗೆ ಗ್ಲೋ ಏನಾದರೂ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ, ಬಟ್ ಆದರೆ ಇನ್ ರಿಯಲ್ ಕಾಣಿಸುತ್ತೆ. ನಾನು ಇದನ್ನು ಕ್ಯಾಮ್ರಾಗೆ ಮಾಡ್ತಾಯಿಲ್ಲ. ಸೊ ನ್ಯಾಚುರಲ್ ಆಗಿ ಆಚೆ ಹೋಗೋದಕ್ಕೆ ಏನು ಬೇಕು ಅದನ್ನಷ್ಟೇ ಮಾಡ್ತಾಯಿದ್ದೀನಿ. ಈಸಿ, ಬೇಗ, ಗ್ಲೋವಿ ಆಗಿ, ನ್ಯಾಚುರಲಾಗಿ ಕಾಣಬೇಕಂತ. ಸೊ ಯಾವ್ಯಾವ ಪಾರ್ಟ್ಗೆ ಹಚ್ಚಿದ್ದೀನಿ ನೋಡಿ, ಇಲ್ಲಿ ಆ್ಯಂಡ್ ನೋಸ್ ಟಿಪ್ ಆ್ಯಂಡ್ ಚೀಕ್ ಬೋನ್ಸ್. ನಾವು ಬ್ಲಷ್ನ ಪೂರ್ತಿ ಇಲ್ಲಿಂದ ಹಾಕ್ತೀವಿ. ಸೊ ಈ ಥರ ಸೈಡಲ್ಲಿ ಹಾಕೋದ್ರಿಂದ ಲಿಫ್ಟೆಡ್ ಲುಕ್ ಬರುತ್ತೆ. ಬ್ಲಷ್ ಇರ್ಬೋದು, ಹೈಲೈಟರ್ ಇರ್ಬೋದು. ನಾನು ಆ್ಯಕ್ಚುಲಿ ಹೈಲೈಟರ್ ಎಲ್ಲಿ ಹಾಕ್ತಾರೆ, ಹೈಲೈಟರ್ ಹಾಕೋ ಜಾಗದಲ್ಲಿ ಇದನ್ನು ಹಾಕ್ತಿದ್ದೀನಿ. ದಿಸ್ ಈಸ್ ಕೈಂಡ್ ಆಫ್ ಹೈಲೈಟರ್ ಇಟ್ ಸೆಲ್ಫ್. ಸೊ ಈ ಡಾರ್ಕ್ ಶೇಡ್ ಏನಿದೆ ಅಲ್ಲ
ಡಾರ್ಕ್ ಬ್ರೌನ್ ಶೇಡ್ ಅದನ್ನು ಸ್ವಲ್ಪ ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ನನಗೆ ಬೇಬಿ ಫ್ಯಾಟ್ ಜಾಸ್ತಿ, ನಾನಿನ್ನೂ ಬೇಬಿ, ಅದಕ್ಕೆ ಬೇಬಿ ಫ್ಯಾಟ್ ಜಾಸ್ತಿ. ಜಸ್ಟ್ ಜೋಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ಇಲ್ಲಿ ಆ್ಯಂಡ್ ಇಲ್ಲಿ ಆ್ಯಂಡ್ ಫಾರೆಡ್ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ಕಾನ್ಸರ್ನ್ ಮಾಡಿ. ಏನು ನಿಮಗೆ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ, ಮೇ ಬಿ ಏನು ಕಾಣಿಸ್ತಿಲ್ಲ ಅನಿಸುತ್ತೆ. ವೆರಿ ಲೈಟ್. ಇದೇನಾಗುತ್ತೆ ಅಂತಂದರೆ ನಾನು ಡೇ ಟೈಮ್ ನ್ಯಾಚುರಲ್ಲಾಗಿ ಫೇಸ್ ಮಾಡುವಾಗ ಕಾಲೇಜಲ್ಲೆಲ್ಲ ಮೇಕಪ್ ಹಾಕೊಂಡೋದ್ರೆ ಹೇಗೆ ಅಂತಾರೆ ಹೇಳಿ. ನಾನು ಕಾಲೇಜಲ್ಲಿದ್ದಾಗಂತೂ ಮೇಕಪ್ ಕ್ವೀನ್ ಅಂತ ಕೆಲವೊಬ್ಬರಿಗೆಲ್ಲ ಲಾಸ್ಟಲ್ಲಿ ಫೇರ್ವೆಲ್ ಪಾರ್ಟಿಯಲ್ಲಿ ಅವಾರ್ಡೆಲ್ಲ ಕೊಟ್ಬಿಟ್ಟಿದ್ರು. ನನಗೇನು ಕೊಟ್ಟಿರ್ಬೋದು ಗೆಸ್ ಮಾಡಿ. ನನ್ನ ಕಾಲೇಜಲ್ಲಿ ನನಗೆ ನನ್ನ ಜೂನಿಯರ್ಸ್ ಎಲ್ಲ ಸೇರಿ ಕ್ರೌನ್ ಹಾಕಿ ಒಂದು ಅವಾರ್ಡ್ ಕೊಟ್ಟಿದ್ದರು. ಮೇಕಪ್ ರಾಣಿ, ಡವ್ ರಾಣಿ ಅಂತೆಲ್ಲ ಇತ್ತು. ಆದರೆ ನನಗೆ ಮಿಸ್ ಗಾಂಚಲಿ ಅಂತ ಕೊಟ್ಟಿದ್ರು, ಮಿಸ್ ಆ್ಯಟಿಟ್ಯೂಡ್ ಅಂತ ಕೊಟ್ಟಿದ್ದರು. ಅದು ಯಾಕೆ ಕೊಟ್ಟಿದ್ದಾರೆ ಅಂತ ನನ್ನ ಫ್ರೆಂಡ್ಸಿಗೆಲ್ಲ ಕನ್ಫ್ಯೂಸ್ ಆಗೋಯಿತು. ಇವಳಿಗೇನು ಕೊಟ್ಟಿದ್ದಾರೆ, ನಮ್ಮ ಜೊತೆ ಎಲ್ಲ ಚೆನ್ನಾಗೇ ಇರ್ತಾಳಲ್ಲ ಅಂತ. ಬಟ್ ಆದರೆ ನಾನು ತುಂಬ ರಿಸರ್ವ್ಡ್ ಸ್ಟೂಡೆಂಟ್, ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಬರೀ ನಾನಾಯಿತು, ನನ್ನ ಕೆಲಸ ಆಯಿತು, ಒಂದಿಬ್ಬರು ಫ್ರೆಂಡ್ಸ್ ಇರ್ತಿದ್ರು. ಅವರೇನಾದರೂ ಒಂದಿಲ್ಲ ಕಾಲೇಜ್ಗೆ ಅಂತಂದರೆ, ಬೈ ದ ವೇ ನಾನು ಈಗ ಲಿಪ್ ಬಾಮ್ ಹಚ್ತಾ ಇದ್ದೀನಿ, ದಟ್ಸ್ ಇಟ್. ಅವರೇನಾದ್ರು ಕಾಲೇಜಿಗೆ ಬಂದಿಲ್ಲ ಅಂತಂದರೆ ನಾನು ಹೋಗ್ತಾನೆ ಇರಲಿಲ್ಲ. ಐ ವಾಸ್ ಲೈಕ್ ತುಂಬ ಕಡಿಮೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಯಾರು ಡೇಟ್ ಮಾಡ್ತಿದ್ದಾರೆ ಈ ಥರ ಥಿಂಗ್ಸ್ ಎಲ್ಲ ತುಂಬ ಜಾಸ್ತಿ ಡಿಸ್ಕಸ್ ಆಗುತ್ತಲ್ಲ, ನಾನು ಯಾವುದೂ ಡಿಸ್ಕಸ್ಸೇ ಮಾಡ್ತಾ ಇರಲಿಲ್ಲ, ನನ್ನದೇ ಒಂದು ಪ್ರಪಂಚದಲ್ಲಿರ್ತಿದೆ. ಬಟ್ ಏನಂತಂದರೆ ನಾನು ಡಾನ್ಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಕಾಲೇಜಲ್ಲಿ ಈವೆಂಟ್ಸ್ ಇದ್ದರೆ ಅದು ಇವಳೇನಾ ಇದು ಅನ್ನೋ ಥರ ಹೋಗಿ ಪರ್ಫಾರ್ಮ್ ಮಾಡಿರ್ತಿದ್ದೆ. ಅಂದರೆ ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಫುಲ್ ಸೈಲೆಂಟು. ಬಟ್ ಸ್ಟೇಜ್ ಮೇಲೆ ಬಿಟ್ಟ ತಕ್ಷಣ ಸ್ಟೇಜ್ ಪೂರ್ತಿ ನಂದೇ. ಸೊ ಅವಾಗ ಎಲ್ರಿಗೂ ಅನ್ನಿಸ್ತಿತ್ತು, ನಾವು ನೋಡ್ತಾ ಇದ್ದಿದ್ದು ಹುಡುಗಿ ಇವಳೇನಾ ಅನ್ನೋ ಥರ. ಸೊ ಆ ಥರ ಸ್ಟೇಜ್ ಮೇಲೆ ಮಾತ್ರ ನಾನು ಎನರ್ಜಿ ತೋರಿಸೋದು, ಆಚೆ ಕಡೆ ಎಲ್ಲ ಫುಲ್ ಸೈಲೆಂಟ್. ಸೊ ಲಿಪ್ ಬಾಮ್ ಮತ್ತು ಆ್ಯಂಡ್ ಇದೇ ಹೈಲೈಟರ್ನ ಸ್ವಲ್ಪ ಇಲ್ಲಿ ಐಸ್ಗೂ ಕೂಡ ಸ್ವಲ್ಪನೇ ಸ್ವಲ್ಪ ನೋಡಿ, ಬ್ರಷೇ ಬೇಡ, ಕೈಯಲ್ಲೇ ಆಗೋಗುತ್ತೆ. ನನಗೆ ವೀಡಿಯೋ ಮಾಡ್ತಿರೋದಿನ ಲೇಟ್ ಆಗ್ತಿದ್ದೆ, ಅದರ್ವೈಸ್ ಅಂತ ಮಾಡ್ಕೊಂಡ್ಬಿಡ್ತಿದ್ದೆ. ಬರ್ತಾ ಇದೆಯಾ ಗ್ಲೋ, ಬರ್ತಾ ಇದೆಯಾ? ಓಕೆ, ನಾನು ಬ್ರಷ್ ತೊಗೊಂಡೆ, ಬಟ್ ಬ್ರಷ್ ಯೂಸ್ನೇ ಮಾಡಿಲ್ಲ. ಸೊ ಒಂದೇ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ, ಬೇಕಿದ್ದರೆ ಇದರಲ್ಲೇ ಮಾಡ್ಬೋದು. ಇಲ್ಲ ಅಂತಂದರೆ ದೇವ್ರು ಕೊಟ್ಟಿರೋ ಫಿಂಗರ್ಸ್, ಕೈ ಸಾಕು. ಲ್ಯಾಶ್ ಕರ್ಲರ್ ಬೇಕಂದರೆ ಯೂಸ್ ಮಾಡ್ಬೋದು, ಟೈಮ್ ಇಲ್ಲ ಅಂತಂದರೆ ಓಕೆ, ನೋ ಪ್ರಾಬ್ಲಮ್. ಸೊ ಲ್ಯಾಶ್ ಕರ್ಲರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಲಿಫ್ಟ್ ಆಗಿರೋ ಥರ ಲುಕ್ ಬರುತ್ತೆ ಅಷ್ಟೇ, ಸ್ವಲ್ಪ ಲಿಫ್ಟ್ ಆಗುತ್ತೆ. ನಂಗೆ ಟೈಮ್ ಇಲ್ಲ ಅಂತಂದರೆ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಡೈರೆಕ್ಟಾಗಿ ಹಚ್ತೀನಿ. ಬಿಲಿನಿಯರ್ದು ಯಾವುದೋ ಒಂದು ಮಸ್ಕರ, ಬಟ್ ಇದು ಡ್ರೈ ಆಗೋಗಿದೆ. ಬಟ್ ನನಗೆ ನ್ಯಾಚುರಲ್ ಲುಕ್ಗೆ ಸಾಕು. ನಿಮ್ಮ ಹತ್ರ ಯಾವ್ದು ಮಸ್ಕರ ಇರುತ್ತೆ ಅದನ್ನು ಹಚ್ಕೊಳ್ಳೋದು, ಲೈಟಾಗಿ ಹಚ್ಕೊಳ್ಳಿ. ಕಾಲೇಜ್ಗೆಲ್ಲ ಕೆಲವೊಬ್ಬರು ತುಂಬ ಎಲ್ಲ ಬರ್ಕೊಂಬಂದ್ಬಿಟ್ಟಿರ್ತಾರೆ. ಐ ಡೋಂಟ್ ಥಿಂಕ್ ಕಾಲೇಜಲ್ಲಿ ಅಷ್ಟೊಂದೆಲ್ಲ ಮೇಕಪ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋಲ್ಲ. ಮಾಡಿ ಏನಾದರೂ ಫಂಕ್ಷನ್ಸ್ ಏನೋ ಇದ್ದಾಗ ನಾನು ನೋಡ್ತಿದ್ದೆ, ಕೆಲವೊಬ್ರಂತೂ ಡೈಲಿ ಎಲ್ಲ ಹಾಕ್ಕೊಂಡು ಬರ್ತಿದ್ರು. ಹೇರ್ಗೆ ಆಯಿಲ್ ಹಾಕ್ಬಿಟ್ಟಿರ್ತೀನಿ, ಆಯಿಲ್ ಹಾಕಿ ಜಡೆ ಅಂದರೆ ಸ್ನಾನ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ ಕಾಲೇಜ್ ಟೈಮಲ್ಲಿ. ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋಗಲೇಬೇಕು. ಸೊ ಅವಾಗ ಏನು ಮಾಡ್ತಾಯಿದ್ದೆ, ಯಾವುದು ಬಜರಂಗಿ ಬಾಯ್ಜಾನ್ ಮೂವಿಯಲ್ಲಿ ಕರೀನಾದು ನೀವು ಹೇರ್ ಸ್ಟೈಲ್ ನೋಡಿದರೆ ಫುಲ್ ಜಡೆ ಹಾಕ್ಕೊಳ್ತಾ ಇರ್ತಾಳೆ, ವೆರೈಟಿ ಆಫ್ ಜಡೆಗಳನ್ನ ಹಾಕ್ಕೊಳ್ತಾ ಇರ್ತಾಳೆ ದಿನ. ಸೊ ನಾನು ಅಷ್ಟೇ ಈ ಕಡೆ ಹಿಂಗೆ ಟ್ವಿಸ್ಟ್ ಮಾಡಿ ಒಂದು ಜಡೆ ಹಾಕ್ಕೊಳ್ತಿದ್ದೆ ಆ್ಯಂಡ್ ರೆಡ್ ಲಿಪ್ಸ್ಟಿಕ್ ಹಚ್ಕೊಳ್ತಿದ್ದೆ. ಅದು ಲುಕ್ ನಂದು ಪರ್ಮನೆಂಟ್. ಯಾವಾಗಲೂ ಹೇರ್ ಆಯಿಲ್ ಮಾಡಿದರೆ ಆ ಲುಕ್, ಇಲ್ಲಾಂತಂದರೆ ನಾನು ಲಿಪ್ಸ್ಟಿಕೆಲ್ಲ ಹಂಗೆಲ್ಲ ಹಾಕ್ತಿರಲ್ಲ. ನಂದು ಒಂದು 15 ರೂಪೀಸ್, ಇವಾಗ 30 ರೂಪೀಸ್ ಆಗಿರ್ಬೋದು, 15 ರೂಪೀಸ್ ಪಿಂಕ್ ಮ್ಯಾಜಿಕ್ ಅಂತ ಒಂದು ಲಿಪ್ಸ್ಟಿಕ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ತೀವಿ. ಇದು ಮೇಬೆಲಿನ್ದು
ಮ್ಯಾಟ್ ಲಿಪ್ಸ್ಟಿಕ್ಕು, ಬಟ್ ಇದನ್ನು ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು. ಚೀಕ್ಸ್ಗೆ, ಐಸ್ಗೆ ಎಲ್ಲ ಯೂಸ್ ಮಾಡ್ಬೋದು. ಬಟ್ ಅದು ತುಂಬ ತುಂಬ ರೆಡ್ ಕಲರ್, ಇದು ಪೇಂಟ್ ಥರ ಇದೆ. ಇದನ್ನು ಸ್ವಲ್ಪ ಹಿಂಗೆ ಮಾಡ್ತೀನಿ, ತುಂಬ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ರೆಡ್ ಕಲರ್. ಇಷ್ಟೇ ತೊಗೊಂಡಿರೋದು ನಾನು. ಇದನ್ನು ಇಷ್ಟೇ. ನನ್ನ ಲಿಪ್ಸಿಗೆ ಆ್ಯಕ್ಚುಲಿ ಆಲ್ರೆಡಿ ಸ್ವಲ್ಪ ಪಿಂಕ್ ಟೋನ್ ಇದೆ, ಸೊ ಹಾಗಾಗಿ ನಾನು ಯಾವುದೇ ಹಚ್ಚೋದ್ರೂ ಜಾಸ್ತಿ ಕಲರ್ ಕಾಣಿಸುತ್ತೆ ನನ್ನ ಲಿಪ್ಸ್ಗೆ. ಸೊ ನಾನು ಹೇಳಿದ್ನಲ್ಲ 30 ರೂಪೀಸ್ ಪಿಂಕ್ ಮ್ಯಾಜಿಕ್ ಅಂತ, ಅದು ಒಂದು ನನಗೆ ಬೆಸ್ಟ್. ಬಿಕಾಸ್ ಬೇರೆ ಯಾವುದೇ ಲಿಪ್ಸ್ಟಿಕ್ ಹಚ್ಚಿದ್ರೂ ಅದು ಪೀಲ್ ಆಗುತ್ತೆ ಮತ್ತು ಲಿಪ್ಸ್ಟಿಕ್ ಥರ ಕಾಣಿಸುತ್ತೆ. ಸೊ ನೋಡಿ, ಸ್ವಲ್ಪ ನನಗೆ ಐಬ್ರೋಸ್ ತುಂಬ ಕಡಿಮೆ, ಸೊ ಇದನ್ನು ಕೂಡ ತುಂಬ ತಿಕ್ಕಾಗಿ ನಾನು ಮಾಡಲ್ಲ. ಅದೆಲ್ಲ ಶೂಟಿಂಗಿಗೆ, ಕ್ಯಾಮ್ರಾಗೆ ಬೇಕಾದಾಗ ಮಾತ್ರನೇ. ಅದು ಕೆಲವೊಂದು ಸತಿ ನನಗೆ ಕ್ಯಾಮ್ರಾಗೂ ಇಷ್ಟೇ ನ್ಯಾಚುರಲಾಗಿ ಮಾಡ್ಕೊಂಡು ಹೋಗೋಣ ಅಂತ ಅನಿಸುತ್ತೆ, ಬಟ್ ಆದರೆ ಏನೂ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸಲ್ಲ ಅಷ್ಟು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಬಟ್ ನಾನು ತುಂಬಾ ಕಡಿಮೆ, ನನಗೆ ಜಾಸ್ತಿ ಮೇಕಪ್ ಇಷ್ಟ ಆಗಲ್ಲ. ಮೊದಲು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಐ ಶ್ಯಾಡೋಸ್ ಎಲ್ಲ ಕಲರ್ ಹಚ್ಕೊಳ್ತಿದ್ದೆ, ಬಟ್ ಆಮೇಲೆ ದಿನ ಮಾಡಿ ನೋ ಬೇಡ, ಮೇಕಪ್ ಅಂದರೆ ಓಡೋಗೋ ಥರ ಆಗುತ್ತೆ. ಯಾವಾಗ ಶೂಟಿಂಗ್ ಮುಗಿಯುತ್ತೆ, ಯಾವಾಗ ಮೇಕಪ್ ತೆಗಿತೀವಪ್ಪ ಅಂತ ಅನಿಸಿರುತ್ತೆ ನನಗೆ. ಇಷ್ಟೇ. ಏನು ಕಾಣಿಸ್ತಾ ಇದೆ ಮೇಕಪ್? ಏನು ಮಾಡಿದ್ದೀನಿ? ನಾನು ಮೇಕಪ್ಪೇ ಮಾಡಿಲ್ಲ, ನ್ಯಾಚುರಲ್ ಬ್ಯೂಟಿ. ಸೊ ಕಾಲೇಜ್ಗೆಲ್ಲ ಹೋಗೋದಕ್ಕೆ ಇಷ್ಟು ಸಾಕು. ಅದು ಆಚೆ ಹೋಗೋದಕ್ಕೆ ಸ್ವಲ್ಪ ರಿಫ್ರೆಶ್ಡ್ ಆಗಿ, ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೆ ನಾನು ಮಸ್ಕಾರ ಸ್ವಲ್ಪ ತುಂಬಾ ಕಡಿಮೆ ಹಚ್ಚಿದ್ದೀನಿ. ಸೊ ಇನ್ನೊಂದು ಬಾಡಿ ಶಾಪ್ದೇನೆ ಮಸ್ಕಾರ. ಬಾಡಿ ಶಾಪ್ ಪ್ರಾಡಕ್ಟ್ ತುಂಬ ಕಾಸ್ಟ್ಲಿ. ನಾನು ಸಿಕ್ಕಾಪಟ್ಟೆ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದೀನಿ. ನಿಮಗೇನಾದ್ರು ಬಾಡಿ ಶಾಪ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂಸ್ ಬೇಕು ಅಂತ ಅಂದರೆ ನನ್ನ ಕೇಳಿ. ಬಿಕಾಸ್ ಲ್ಯಾಕ್ಸ್ ಟುಗೆದರ್ ನಾನು ಬಾಡಿ ಶಾಪಲ್ಲಿ ಶಾಪ್ ಮಾಡಿಬಿಡ್ತೀನಿ. ನನಗೆ ಲ್ಯಾಶ್ ತುಂಬಾ ಕಡಿಮೆ. ಸೊ ನಾನೊಂದು ಸತಿ ಲ್ಯಾಶ್ ಎಕ್ಸ್ಟೆನ್ಷನ್ಸ್ ಕೂಡ ಹಾಕ್ಸಿದ್ದೆ. ಅದ್ರ ಬಗ್ಗೆ ಏನಾದರೂ ಬೇಕು ಅಂತಂದರೆ ಕೇಳಿ. ನನ್ನ ಎಕ್ಸ್ಪೀರಿಯನ್ಸ್ ಒಂದೇ ಒಂದು ಸತಿ ಮಾಡಿಸಿದ್ದೆ, ಮತ್ತೆ ಮಾಡ್ಸೋಕ್ಕೋಗಿಲ್ಲ. ಬಿಕಾಸ್ ನಮಗೆ ದೇವರು ಎಷ್ಟು ಕರೆಕ್ಟು ಅಷ್ಟೇ ಕೊಟ್ಟಿರ್ತಾರೆ. ನಾನು ಇವಾಗ ಲ್ಯಾಶ್ ಹಾಕೊಂಡ್ಬಿಟ್ರೆ ಬೇರೆ ಥರನೇ ಕಾಣಿಸ್ತೀನಿ ವಿಚಿತ್ರವಾಗಿ. ಸೊ ಇಷ್ಟೇ, ಮುಗೀತು. ಸ್ವಲ್ಪ ಜಾಸ್ತಿ ಪಿಗ್ಮೆಂಟೇಷನ್ಸ್ ಎಲ್ಲ ಇದ್ದರೆ ಹೈ ಕವರೇಜ್ ಫೌಂಡೇಶನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನಂತೂ ಎಲ್ಲಾದರೂ ಆಚೆ ಹೋಗುವಾಗ ಸ್ಕೂಲ್ಗೆ, ಕಾಲೇಜ್ಗೆ, ಜಿಮ್ಗೆ ಹೋಗುವಾಗೆಲ್ಲ ತುಂಬ ಜಾಸ್ತಿ ಮೆತ್ಕೊಂಡು ಹೋಗೋದು, ಬ್ಲಷ್ ಇರ್ಬೋದು, ಇದನ್ಯಾವುದು ನಾನು ಸಜೆಸ್ಟ್ ಮಾಡಲ್ಲ. ಸೊ ದಿಸ್ ಇಸ್ ಮೈ ಫೇವ್ರೇಟ್ ಗೋ ಟು ಲುಕ್. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಟಾಟಾ, ಬಾಯ್, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಇವತ್ತು ನನಗೆ ಕಾಲೇಜ್ ಮೆಮೊರಿ ಸ್ವಲ್ಪ ಜಾಸ್ತಿ ನೆನಪಾಗ್ತಾಯಿತ್ತು, ಸೊ ಅದಕ್ಕೆ ಈ ಬ್ಲಾಗ್ನ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತಂದರೆ ಫುಲ್ ಬ್ಲಾಗ್ ನೋಡಿರ್ತಾರೆ. ಸೊ ನನ್ನ ಒಂದು ಮೇ ಬಿ ಬೋರಿಂಗ್ ಇರ್ಬೋದು, ಎಂಟರ್ಟೈನಿಂಗ್ ಇರ್ಬೋದು, ಅಥವಾ ಇನ್ಫಾರ್ಮೇಟಿವ್ ಇರ್ಬೋದು. Still I have watched till the end. Thank you so much and keep supporting me and subscribe ಮಾಡಿ ನನ್ನ ಚಾನಲ್ಗೆ. ಇನ್ನು ಮುಂದೆ ಹೆಚ್ಚು ವೀಡಿಯೋಸ್ಗಳನ್ನ, ಬ್ಲಾಗ್ಸ್ಗಳನ್ನ ನೋಡ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಟಾಟಾ.